ರಾಜಕಾರಣದಲ್ಲಿ ಅತ್ಯಂತ ಬಿರುಸಿನ ವಾತಾವರಣ ಈಗ ಶುರುವಾಗಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ರಾಜಕೀಯ ಬಿರುಗಾಳಿ ಉಂಟಾಗಿದೆ. ಯಾಕೆ ಅಂದರೆ ತೆರೆ ಹಿಂದೆ ಅಥವಾ ಹಿನ್ನೆಲೆಗೆ ಸರಿದಂತಹ CM ಚರ್ಚೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಯಾರಾಗ್ತಾರೆ ಮುಂದಿನ CM? ಸಿದ್ದರಾಮಯ್ಯ ತಮ್ಮ ಅಧಿಕಾರ ತಮ್ಮ ಸ್ಥಾನವನ್ನು ಬಿಟ್ಕೊಡ್ತಾರಾ? DKC CM ಆಗೋದಕ್ಕೆ ಈಗಾಗಲೇ ರೆಡಿಯಾಗಿದ್ದಾರಾ? ಇಂಥದ್ದೊಂದು ಚರ್ಚೆಗಳನ್ನು ಈಗ ರಾಜ್ಯ ರಾಜಕೀಯದ ಪಡಸಾಲೆಯಲ್ಲಿ ಉಂಟು ಮಾಡುವಂಥ ವಾತಾವರಣ ಈಗ ನಿರ್ಮಾಣ ಆಗಿರುವಂಥದ್ದು. ಹಾಗಿದ್ರೆ ಹೈಕಮಾಂಡ್ ಯಾರ ಪರವಾಗಿ ಸೂಚನೆಯನ್ನು ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ? ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇತ್ತೀಚಿನ ಈ ಬೆಳವಣಿಗೆಯಲ್ಲಿ ಸ್ವಲ್ಪ ಮಂಕಾದಂಗೆ ಕಾಣ್ತಾ ಇದ್ದಾರೆ. ಈ ಬೆಂಗಳೂರಿನ RCB ವಿಜಯೋತ್ಸವದ ವೇಳೆ ಉಂಟಾದಂಥ ಕಾಲು ತುಳಿತದ ಪ್ರಕರಣ, ಜೊತೆಗೆ ಈಗಾಗಲೇ ಮೂಡಾ ಅವರ ವಿರುದ್ಧ ಕೇಳಿಬಂದಂಥ ಹಗರಣವನ್ನು ತುಂಬ ಚೆನ್ನಾಗಿ ಫೇಸ್ ಮಾಡಿದ್ರು. ಆದರೆ ಇತ್ತೀಚೆಗೆ ಆದಂಥ ಬೆಳವಣಿಗೆಗಳು, ಈ RCBಯ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತಹ ಕಾಲು ತುಳಿತದ ಪ್ರಕರಣ, ಎಲ್ಲದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯನವರ ಅತ್ಯಂತ ಮಹತ್ವಾಕಾಂಕ್ಷೆ ಒಂದು ಕನಸಾಗಿತ್ತು, ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆಯನ್ನು ಬಿಡುಗಡೆ ಮಾಡುವಂಥದ್ದು. ಆದರೆ ಸಿದ್ದರಾಮಯ್ಯನವ್ರಿಗೆ ಈ ಒಂದು ಸಮೀಕ್ಷೆಯನ್ನು ಜಾರಿಗೊಳಿಸೋದಕ್ಕೆ ಅವಕಾಶವೇ ಕ್ರಿಯೇಟ್ ಆಗಲಿಲ್ಲ. ಯಾಕೆ ಅಂದರೆ ಅವರ ಕನಸಿನ ಕೂಸಾಗಿತ್ತು. ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾಗ ಅವರೇ ಇದನ್ನು ಮಾಡೋದಕ್ಕೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸೂಚನೆಯನ್ನು ಕೊಟ್ಟಿದ್ದರು. ಕಾಂತರಾಜ್ ಆಯೋಗ ಕೆಲಸವನ್ನು ಮಾಡಿತ್ತು. ಕೊನೆಗೆ ಈಗ ಈ ಅವಧಿಯಲ್ಲಿ ಅದನ್ನು ಜಾರಿ ಮಾಡಿಯೇ ತೀರ್ತೇನೆ ಅಂತೇಳಿ ಸಿದ್ಧ ಆಗಿದ್ದರು. ಆದರೆ ಹೈಕಮಾಂಡ್ ಅವರ ಮಾತಿಗೆ ಕಿಮ್ಮತ್ತನ್ನು ಕೊಡಲಿಲ್ಲ. ಇದು ತುಂಬ ಹಳೆಯದು, ಹಾಗಾಗಿ ಇದನ್ನು ಹೊಸದನ್ನು ಮಾಡಿ ಅಂಥೇಳಿ ಅದಕ್ಕೆ ಬೇರೆದೇ ಆದ ಕಾರಣಗಳಿದ್ವು ಬಿಡಿ. ಆದರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಸಿದ್ದರಾಮಯ್ಯನವರ ಒಂದು ಚಾರ್ಮ್ ಇದೆಯಲ್ಲ, ಅವರ ಚಾರ್ಮ್, ಆ ಅಗ್ರೆಸಿವ್ನೆಸ್, ಅವರ ಚಾಣಾಕ್ಷತೆ, ಅವ್ರಿಗಿದ್ದಂಥ ಜನಬೆಂಬಲವನ್ನು ಹೈಕಮಾಂಡ್ ಏನಾದರೂ ತುಂಬ ಹಗುರವಾಗಿ ಪರಿಗಣಿಸ್ತಾ ಅನ್ನುವಂಥ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂದರೆ ಹೈಕಮಾಂಡ್ ಹೇಳಿದ್ದಕ್ಕೆ ತಲೆ ಅಲ್ಲಾಡಿಸ್ಕೊಂಡು ಅಥವಾ ಒಪ್ಕೊಂಡು ಬಂದಿದ್ದಾನೆ ಅಂತ ಅಂದರೆ ಸಿದ್ದರಾಮಯ್ಯನವರ ಮಾತಿಗೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಕಿಮ್ಮತ್ತು ಕೊಡ್ತಾ ಇಲ್ಲ ಅಂದಂಗೆ ಆಗತ್ತೆ. ಜೊತೆಗೆ DK ಶಿವಕುಮಾರ್ ಅವರು ತುಂಬ ಅಗ್ರೆಸಿವ್ ಆಗಿದ್ದಾರೆ. ಅವರು ಒಂದು ಕಾನ್ಫಿಡೆಂಟಲ್ಲಿದ್ದಾರೆ. ನಾನು CM ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಂಗೆ ಕಾಣ್ತಾ ಇದೆ. ಆದರೆ ಎಲ್ಲವೂ ಕೂಡ ಈಗ ನಿಶ್ಚಿತ ಆಗಿಲ್ಲ. ಈ ಹಿಂದೆ ಹೈಕಮಾಂಡ್ ಇಬ್ಬರೂ ನಾಯಕರನ್ನು ಕರೆಸ್ಕೊಂಡು ಆ ಒಂದು ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮತ್ತು ಒಂದಷ್ಟು ಸಚಿವರಿಗೆ ಕೊಡಬೇಕು, KPCC ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನುವಂಥ ಮಹತ್ವದ ವಿಚಾರ ಚರ್ಚೆ ಆಯಿತು. RCB ಕಾಲು ತುಳಿತದ ಪ್ರಕರಣ ಚರ್ಚೆ ಆಗಿದೆ. ಆಮೇಲೆ ಜಾತಿ ಸಮೀಕ್ಷೆಯ ವಿಚಾರ ಕೂಡ ಪ್ರಸ್ತಾಪ ಆಗಿದೆ. ಇದೇ ವೇಳೆಯಲ್ಲಿ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಏನಾದರೂ ಸೂಚನೆ ಕೊಡ್ತಾ ನೀವು ಅಧಿಕಾರವನ್ನು ಬಿಟ್ಕೊಡಿ, ಪವರ್ ಶೇರಿಂಗ್ ಅಂತ ಮಾತುಕತೆ ಆಗಿತ್ತಾ, ಅಥವಾ ಒಂದು ವೇಳೆ ಆಗಿದ್ದರೆ 2.5 ವರ್ಷ ಆದಮೇಲೆ ನೀವು ಅಧಿಕಾರವನ್ನು ಬೇರೊಬ್ಬರಿಗೆ ಬಿಟ್ಕೊಡ್ಬೇಕು ಅನ್ನುವಂಥ ಸೂಚನೆಯನ್ನು ಏನಾದರೂ ತಣ್ಣಗೆ ಹೈಕಮಾಂಡ್ ಕೊಟ್ಟಿದೆಯಾ? ಹಾಗಾಗಿ ಆ ಕಾರಣಕ್ಕೋಸ್ಕರನೇ ಈಗ ರಾಜ್ಯ ರಾಜಕಾರಣದಲ್ಲಿ ನವಂಬರ್ ಹೊತ್ತಿಗೆ ಸಿದ್ದರಾಮಯ್ಯನವರು ತಮ್ಮ CM ಸ್ಥಾನವನ್ನು ಬಿಟ್ಟುಕೊಡ್ತಾರೆ ಅನ್ನುವಂಥ ಒಂದು ಚರ್ಚೆಗಳು ಶುರುವಾಗಿರುವಂಥದ್ದು. ಒಂದು ವೇಳೆ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡೋದೇ ಆದರೆ ಯಾರಿಗೆ ಬಿಟ್ಟುಕೊಡ್ತಾರೆ? DK ಶಿವಕುಮಾರ್ ಅವರು ಆ ಸ್ಥಾನಕ್ಕೆ ಬರ್ತಾರಾ ಅಥವಾ ಬೇರೆ ಯಾರಿಗಾರು ಕೊಡ್ತಾರಾ? ಸಿದ್ದರಾಮಯ್ಯನವರು ಹೈಕಮಾಂಡ್ ಸೂಚಿಸುವ ಮಾತನ್ನು ಈ ವಿಚಾರದಲ್ಲಿ ಭಾಳ ಸಲೀಸಾಗಿ ಕೇಳ್ತಾರಾ? ಬಹಳ ಕುತೂಹಲವನ್ನು ಮೂಡಿಸಿದೆ. ಹೈಕಮಾಂಡ್ಗೆ ಗೊತ್ತಿದೆ, ಸಿದ್ದರಾಮಯ್ಯನವರನ್ನು ಮನವೊಲಿಸಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ಅಧಿಕಾರದಿಂದ ಕೆಳಗೆ ಇಳಿಸಬೇಕೇ ವಿನಃ ಒಂದು ಆಕ್ರಮಣಕಾರಿಯಾಗಿ ಒಂದು ಏಕನೀತಿಯಲ್ಲಿ ಡಿಟೆಕ್ಟರ್ ಆಗಿ ನೀವು ಕೊಡಲೇಬೇಕು ಅಂತೇಳಿ ಸೂಚನೆ ಕೊಟ್ಟರೆ ಅಹಿಂದ ವರ್ಗ ಮತ್ತು ಅವರನ್ನು ದೊಡ್ಡ ಮಟ್ಟದಲ್ಲಿ ಫಾಲೋ ಮಾಡುವಂಥ ವರ್ಗದ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ಹಾಗಾಗಿ ಸಿದ್ದರಾಮಯ್ಯ ಅವರನ್ನು ಮನವೊಲಿಸಿ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನುವ ಚಿಂತನೆಯನ್ನು ಮಾಡುತ್ತಿರುವ ಸುಳಿವನ್ನು ಏನಾದರೂ ಕೊಟ್ಟಿರಬಹುದು. ಆ ಕಾರಣಕ್ಕಾಗಿಯೇ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಡಸಾಲೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕೂಗು ಶುರುವಾಗಿದೆ. ಒಂದಷ್ಟು ಸಿದ್ದರಾಮಯ್ಯ ಬೆಂಬಲಿತ ರಾಜಕೀಯ ನಾಯಕರುಗಳು, ಮಿನಿಸ್ಟರ್ಗಳು ಇಲ್ಲ ಅವರೇ ಮುಂದುವರಿತಾರೆ.
ಈ ಸ್ಥಾನಕ್ಕೆ ಏನು ಕುತ್ತಾಗಲ್ಲ ಅಂತ ಹೇಳ್ತಿದ್ದಾರೆ. ಡಿ ಕೆ ಶಿ ಬೆಂಬಲಿಗರು ಇಲ್ಲ 200% ಡಿ ಕೆ ಶಿ ಸಿ ಎಮ್ ಆಗೇ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಮಹತ್ವದ ವಿಚಾರ ಏನು ಅಂದರೆ, ಹೈಕಮಾಂಡ್ ಡಿ ಕೆ ಶಿ ಅವರನ್ನೇ ಮುಖ್ಯಮಂತ್ರಿ ಮಾಡುತ್ತೆ ಅಂತ ಅನ್ನೋದೇ ಆದರೆ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿದು ಸುಮ್ಮನಿರ್ತಾರ? ಅಧಿಕಾರದಿಂದ ಕೆಳಗಿಳಿದ ನಂತರ ರಾಜ್ಯದಲ್ಲಿ ಉಂಟಾಗುವ ಕಾಂಗ್ರೆಸ್ ಪಾಳ್ಯದಲ್ಲಿಯೇ ಶುರುವಾಗುವ ತಲ್ಲಣಗಳನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ? ಅದನ್ನು ಬ್ಯಾಲೆನ್ಸ್ ಮಾಡೋ ವಿಚಾರದಲ್ಲಿ ಡಿ ಕೆ ಶಿ ಸಮರ್ಥರಾಗ್ತಾರ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕೆಳಗಿಳಿದು ಡಿ ಕೆ ಶಿವಕುಮಾರ್ ಏನಾದರೂ ಅಧಿಕಾರಕ್ಕೆ ಬಂದರೆ ವಿಪಕ್ಷಗಳು ಇದನ್ನು ಹೇಗೆ ನೋಡ್ತವೆ? ವಿಪಕ್ಷಗಳು ಅಟ್ಯಾಕ್ ಮಾಡೋದಕ್ಕೆ ಬಹಳ ವೇದಿಕೆಯನ್ನು ಕ್ರಿಯೇಟ್ ಮಾಡ್ದಂಗೆ ಆಗುತ್ತಾ ಅನ್ನೋ ವಿಚಾರವನ್ನು ಕೂಡ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಅಕ್ರಮ ಹಣದ ವಹಿವಾಟು, ಹೀಗೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಹಗರಣದ ಆರೋಪಗಳು ಅವ್ರ ಮೇಲಿರುವಂಥದ್ದು. ಇಡೀ ಪದೇ ಪದೇ ಅವರನ್ನು ವಿಚಾರಣೆಗೆ ಕೂಡ ಒಳಪಡಿಸ್ತಾ ಇರುವಂಥದ್ದು. ಈ ರೀತಿ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿರುವಂಥ ಡಿ ಕೆ ಶಿವಕುಮಾರ್ ಅವರನ್ನೇನಾದರೂ ಮುಖ್ಯಮಂತ್ರಿ ಮಾಡಿದ್ರೆ ವಿಪಕ್ಷಗಳು ಅದನ್ನೇ ಪ್ರಬಲ ಅಸ್ತ್ರವನ್ನಾಗಿ ತೆಗೆದುಕೊಂಡು ಪಕ್ಷದ ವಿರುದ್ಧ ಹರಿಹಾಯ್ಬೋದು. ಆಮೇಲೆ ಏನಾದರೂ ಇ ಡಿ ಮೂಲಕ ಈ ಒಂದು ಪ್ರಕರಣಗಳ ವಿಚಾರದಲ್ಲಿ ಡಿ ಕೆ ಶಿ ಅವರ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದ್ರೆ ಅದು ಮತ್ತಷ್ಟು ಪಕ್ಷಕ್ಕೆ ಮುಜುಗರ, ಸಂಕಷ್ಟ, ಸಿ ಎಂ ಸ್ಥಾನಕ್ಕೂ ಕುತ್ತು ಬರುವ ಸಾಧ್ಯತೆಗಳಿರುತ್ತವೆ ಅನ್ನೋ ಯೋಚನೆಯನ್ನು ಕೂಡ ಹೈಕಮಾಂಡ್ ಮಾಡಬಹುದು. ಹಾಗಾಗಿಯೇ ಒಂದು ವೇಳೆ ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ಮುಂದಾದರೆ ಡಿ ಕೆ ಶಿ ಅವರನ್ನು ಬದಲಾಗಿ, ಅಂದರೆ ಯಾಕಂದರೆ ಡಿ ಕೆ ಶಿ ಅವ್ರನ್ನ ಕೂರಿಸೋದ್ರೆ ದೊಡ್ಡ ಚಾಲೆಂಜಸ್ ಮುಂದಿದೆ, ಬದಲಾಗಿ ದಲಿತ ಸಿ ಎಮ್ಮನ್ನು ಮಾಡಿದ್ರೆ ಹೇಗೆ ಅನ್ನುವಂಥ ಯೋಚನೆಯನ್ನು ಕೂಡ ಮಾಡಲಾಗ್ತದೆ. ಯಾಕೆಂದರೆ ಈಗಾಗಲೇ AICC ಅಧ್ಯಕ್ಷರಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಅಂದರೆ ದಲಿತರಿಗೆ ನಾವು ಒಂದು ಒಳ್ಳೆಯ ಪಕ್ಷದಲ್ಲಿ ಮಹೋನ್ನತ ಸ್ಥಾನವನ್ನು ಕೊಟ್ಟಿದ್ದೇವೆ ಅಂತೇಳಿ ಹೇಳ್ತಾ ಇದೆ ಕಾಂಗ್ರೆಸ್. ಸೊ ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲದೆ ಒಬ್ಬ ಕ್ಲೀನ್ ಹ್ಯಾಂಡ್ ಮತ್ತು ಎಲ್ಲವನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಬಲ್ಲಂಥ ವ್ಯಕ್ತಿ ಯಾರು ಇದ್ದಾರ ಅಂತ ಹುಡುಕ್ತಾ ಇದೆ. ಆಗ ಹೈಕಮಾಂಡ್ನ ಕಣ್ಣಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಕಾಣಬಹುದು. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮಾಡಬಹುದು ಅಂತ ಯೋಚನೆಗಳು ಬರ್ತಾ ಇದೆ. ಅಂದರೆ ಒಂದು ವೇಳೆ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಲ್ಲ. ಅವರು ಕೂಡ ರಾಜಕೀಯ ದಾಳವನ್ನು ಚೆನ್ನಾಗಿ ಪ್ರಯೋಗ ಮಾಡೇ ಮಾಡ್ತಾರೆ. ಒಂದು ವೇಳೆಗಾದರೂ ಮಾಡಿ ಅವ್ರನ್ನ ಇಳಿಸಿದಾಗ ಡಿ ಕೆ ಶಿ ಅವರನ್ನು ತರದೆ ಬೇರೆ ನಾಯಕರನ್ನು ತಂದರೆ ಅದು ಒಂದು ರೀತಿಯಲ್ಲಿ ಸೇಫ್ ಆಗುತ್ತೆ, ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಚಿಂತನೆ ಹೈಕಮಾಂಡ್. ನನಗೆ ಅವಕಾಶ ಸಿಕ್ಕೇ ಸಿಗತ್ತೆ, ಪಕ್ಷ ನನಗೆ ಮೋಸ ಮಾಡಲ್ಲ, ನಾನು ಸಂಘಟನೆಯನ್ನು ಮಾಡಿದ್ದೇನೆ, ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ, ಮೂಲ ಕಾಂಗ್ರೆಸ್ಸಿಗ ಅಂಥೇಳಿ ಹೇಳುವಂಥ ಡಿ ಕೆ ಶಿವಕುಮಾರ್ಗೇನಾದರೂ ಆ ಸ್ಥಾನವನ್ನು ಕೊಡದೆ ಬೇರೆಯವ್ರಿಗೆ ಅವಕಾಶವನ್ನು ಕೊಟ್ಟಿದ್ರೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ? ಬಹುಶಃ ಡಿ ಕೆ ಶಿವಕುಮಾರ್ ಮತ್ತೂ ಕೂಡ ನಾನು ಪಕ್ಷದ ಒಬ್ಬ ಸಮರ್ಥ ಸೇನಾನಿ, ಪಕ್ಷದ ಮಾತನ್ನು ಕೇಳುವಂಥ ಒಬ್ಬ ಒಳ್ಳೆಯ ಕಾರ್ಯಕರ್ತ ಅಂಥೇಳಿ ಮತ್ತು ಅದೇ ಡೈಲಾಗ್ ಬರೋ ಸಾಧ್ಯತೆ ಇದ್ದಾವೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ಗೆ ಈಗ ಪಕ್ಷವನ್ನು ವಿರೋಧಿಸಿ ಮತ್ತಿನ್ನೇನೋ ಮ್ಯಾಜಿಕ್ ಮಾಡೋದಕ್ಕೆ ಸದ್ಯಕ್ಕೆ ಆಗೋದಿಲ್ಲ. ಹಾಗಾಗಿ ಹೈಕಮಾಂಡ್ ಡಿ ಕೆ ಶಿಯನ್ನು ಮನವೊಲಿಸೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಆ ಸ್ಥಾನದಲ್ಲಿ ಕೂರಿಸಬೇಕು ಅನ್ನೋ ಚಿಂತನೆಯನ್ನು ಕೂಡ ಮಾಡ್ತಾ ಇದೆ. ಇದರಿಂದ ಡಿ ಕೆ ಶಿ ಈ ಒಂದು ನಿರ್ಧಾರಕ್ಕೆ ಒಪ್ಪಬಹುದು ಅನ್ನುವಂಥ ಯೋಚನೆಗಳಿವೆ. ಇವೆಲ್ಲವೂ ಕೂಡ ಚರ್ಚೆ ನಡೀತಾ ಇದೆ. ಸೊ ಟಗರು ಬಂಡೆಯನ್ನು ಗುದ್ದುತ್ತಾ ಅಥವಾ ಬಂಡೆಯೇ ಅಧಿಕಾರಕ್ಕೆ ಬರುತ್ತಾ? ಇವೆಲ್ಲವನ್ನು ಸರಿಸಿ ಮತ್ತೊಬ್ಬರು ಬಂದು ಆ ಸ್ಥಾನದಲ್ಲಿ ಕೂರ್ತಾರ? ತುಂಬ ಆಯಾಮಗಳಿವೆ. ಆಯಾಮಗಳ ಜೊತೆ ಒಂದಷ್ಟು ಭವಿಷ್ಯದ ಚಿಂತನೆಗಳು ಕಾಂಗ್ರೆಸ್ಗಿದೆ. ಸಿದ್ದರಾಮಯ್ಯನವರನ್ನು ಕಳ್ಕೊಂಡು ಮತ್ತೊಬ್ಬರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಮುಂದಿನ ಈ ಎಲೆಕ್ಷನ್ನಲ್ಲಿ ಅಹಿಂದ ವರ್ಗ, SC/ST ಸಮುದಾಯವನ್ನು ಕಾಪಿಟ್ಕೊಳ್ಬೇಕಾಗತ್ತೆ. ಆ ವರ್ಗದ ಕೆಂಗಣ್ಣಿಗೆ ಗುರಿಯಾದರೆ ಮತ್ತೆ ಅಧಿಕಾರಕ್ಕೆ ಬರೋದು ಭಾಳ ಕಷ್ಟ ಆಗುತ್ತೆ. ಇವೆಲ್ಲ ಯೋಚನೆಗಳಲ್ಲಿ ಹೈಕಮಾಂಡ್ ಮುಳುಗಿರುವಾಗ ರಾಜ್ಯದಲ್ಲಿ ಇಂಥದ್ದೊಂದು ಕುರ್ಚಿ ಕಾದಾಟ ಶುರುವಾಗಿದೆ. ಆ ಕುರ್ಚಿ ಕಾದಾಟದಲ್ಲಿ ಯಾರು ಸಮರ್ಥವಾಗಿ ಆ ಒಂದು ಗದ್ದುಗೆಯನ್ನು ಏರ್ತಾರೆ ಅಥವಾ ಹೀಗೆಯೇ ಸಿದ್ದರಾಮಯ್ಯನವರು ಮುಂದುವರಿತಾರ? ಕುತೂಹಲ ಮೂಡಿದೆ. ನೋಡೋಣ. ನಮಸ್ಕಾರ.